ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಸತೀಶ್ ಮುಳ್ಳೂರ್ ಅಂತ. ಓಕೆ. ನಾವು ಬೆಂಗಳೂರಿನಿಂದ ಹೇಳಿ. ತಪೋ ಚಕ್ರವರ್ತಿ ಮೂರು ಜಾವದೀಶ್ವರ ಬಗ್ಗೆ ತಿಳ್ಕೋಬೇಕಂತ ಹೌದು. ಈಗ ನಿಮ್ಮ ಊರಿಗೆ ಬಂದಿದ್ವಿ. ಈ ತಪೋ ಚಕ್ರವರ್ತಿಗಳ ಬಗ್ಗೆ, ಈ ಊರಿನ ಬಗ್ಗೆ ನಿಮಗೆ ಏನು ಗೊತ್ತು ಸ್ವಲ್ಪ ಹೇಳ್ಕೊಡ್ಬಹುದು ಅಂತ ನಾನು ಕೇಳ್ಕೊತೀನಿ. ಇದು ಮೊದಲಿಗೆ ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಕೃಷ್ಣೇಗೌಡ ಅಂತ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ. ಯಾವುದ್ರಲ್ಲಿ ಸರ್? ಯಾವುದ್ರಲ್ಲಿ? ಸೂತ್ರದ ಬೊಂಬೆಯಾಟ. ಓಕೆ ಓಕೆ. ನಾವು ಮೂರು ಜಾವದೀಶ್ವರನ ಚರಿತ್ರೆ, ಕೇಳಿ 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 ಇಲ್ಲಿ ಇಲ್ಲಿ ಮೂರು ಜಾವದೀಶ್ವರನ ಚರಿತ್ರೆ ಬಗ್ಗೆ ನೀವು ಕೇಳಿದ್ರಿ. ಮೂರು ಜಾವಿ ದೇವ ಮೊದಲ ಮೂಲತಃ ಅವರು ಚಿಕ್ಕೇಶ್ವರ ಸ್ವಾಮಿಗಳು. ಮೂರು ಜಾವ ಅಂತಂದರೆ ಒಂದು ಜಾವಕ್ಕೆ 3 ತಾಸು, 9 ತಾಸು ಸೂರ್ಯನನ್ನು ಅಭಿಮಂತ್ರಿಸಿ ಸೂರ್ಯನನ್ನು 9 ತಾಸು ನಿಲ್ಲಿಸಿದರು. ಯಾರು? ಚಿಕ್ಕೇಶ್ವರ ಸ್ವಾಮಿಗಳು. ಮೊದಲು ಮೂಲತಃ ಇದಕ್ಕೆ ಗೌತಮಪುರ ಅಂತ ಹೆಸರುವಾಸಿಯಾಗಿದ್ದು, ಈಗೂ ಅವರ ಗೌತಮ ಋಷಿಗಳು ತಪಸ್ಸನ್ನಾಚರಿಸಿದ ತಪೋಭೂಮಿ ಇದು. ಗೌತಮಪುರ ಎಂಬ ಊರಿನ ಹೆಸರು ಮೊಟ್ಟ ಮೊದಲಿಗೆ ಸುಮಾರು 7 ಮತ್ತು 8ನೇ ಶತಮಾನದಲ್ಲಿ. ನಂತರ 12ನೇ ಶತಮಾನಕ್ಕೆ ನಿರಾಲಂಬಪುರಿ ಅನ್ನುವ ಹೆಸರು ಬಂತು. ಇಲ್ಲಿ ಅಂತರವಳ್ಳಿ ಅನ್ನತಕ್ಕಂಥ ಒಂದು ಊರಿನ ಹೆಸರು ಬರಲು ಕಾರಣ ಈ ಚಿಕ್ಕೇಶ್ವರ ಸ್ವಾಮಿಗಳೇ. ಯಾಕಂದ್ರೆ 3 ಜಾವ ಅಂದ್ರೆ 9 ತಾಸು ಅಂತರದಲ್ಲಿಯೇ ಸೂರ್ಯನನ್ನು ನಿಲ್ಲಿಸಿದ್ರಲ್ಲ. ಇದು ಒಂದು ಹಿಸ್ಟ್ರಿ ಏನು ಬರ್ತದೆ ಅಂದ್ರೆ, ಅಬ್ಬಲೂರು ಚರಿತ್ರೆ ಅನ್ನತಕ್ಕಂಥ ಒಂದು ಎನ್ ಬಸವರಾಜರು ಬರೆದಿದ್ದು. ಅದು ಮೂಲ ಕಲಬುರ್ಗಿಯವರು ಸಂಶೋಧನೆ ಮಾಡಿ ಮಾನಸ ಗಂಗೋತ್ರಿ ಎನ್ ಬಸವರಾಜರ ಕಡೆಗೆ ಅವರಿಗೆ ಈ ವಿಷಯಗಳನ್ನು ಕೊಟ್ಟರು. ಅವರು ಎನ್ ಬಸವರಾಜರು ಮೂರು ಜಾವಿ ದೇವ ಅಬ್ಬಲೂರು ಚರಿತ್ರೆ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಬರೆದರು. ಈ ಚಿಕ್ಕೇಶ್ವರ ಸ್ವಾಮಿಗಳಿಗೆ ಮೂರು ಜಾವಿ ದೇವರಿಗೆ 5 ಊರುಗಳನ್ನು ಉಂಬಳಿ ಕೊಟ್ಟರು. ಯಾವುದು ಅಂತಂದ್ರೆ ಅಂತರವಳ್ಳಿ, ಆಲದಕಟ್ಟಿ, ನಿಟ್ಟೂರು, ಹಲಗೇರಿ, ಮಾಗೋಡು 5 ಊರುಗಳನ್ನು ಬಸವ ಅರಸರು ಕಲ್ಯಾಣದಲ್ಲಿ ಅವರು ಇಲ್ಲಿಗೆ ಬಂದು ಈ 5 ಊರುಗಳನ್ನು ದತ್ತಿ ಕೊಟ್ಟರು. ಯಾಕಂದರೆ ಪವಾಡವನ್ನು ಮಾಡಿದರು. ಏಕಾಂತರಾಮಯ್ಯನ ಶಿರಸ್ಸನ್ನು ಅವರು ಒಂದುಗೂಡಿಸಿದರು. ಆ ಏಕಾಂತರಾಮಯ್ಯನ ಶಿರಸ್ಸು ಕಡಿದು 5 ದಿವಸ ಬೇರೆ ಬೇರೆ ಊರುಗಳಿಗೆ ತಗೊಂಡೋಗಿದ್ರು ಪಾಲಿಕೆಯೊಳಗೆ. ಮತ್ತು ಆ ಶಿರಸ್ಸನ್ನು ಕೂಡಿಸ್ಬೇಕು ಅಂತಂದ್ರೆ ಮಂತ್ರೋಚ್ಚಾರಣೆಯಿಂದನೋ ಅಥವಾ ವನಸ್ಪತಿಯಿಂದನೋ ಅಂತಹ ಫಾರ್ಮುಲಾ ಯಾವುದಿತ್ತು ಈಗಲೂ ನಮಗೆ ಯಕ್ಷ ಪ್ರಶ್ನೆಯಾಗಿ ಉಳಿದತಿ. ಅದನ್ನು ನಾವು ಕಂಡು ಹಿಡ್ಕೋಬೇಕಾಗಿತ್ತು ಅಷ್ಟೇ. ರುಂಡವನ್ನು ಚೆಂಡಾಡಿದ್ದನ್ನು ಕೂಡಿಸ್ಬೇಕು, ಅದಕ್ಕೆ ಜೀವ ಕಳೆ ಬರಬೇಕು ಅಂದ್ರೆ ಮತ್ತು ಅವರು ಎಂತಹ ಫಾರ್ಮುಲಾ ಇತ್ತು ಅಥವಾ ದೈವಿ ಶಕ್ತಿ ಇತ್ತು, ಅದು ನಿಗೂಢವಾಗಿ ನಮಗೆ ಈಗಿನ ಪೀಳಿಗೆಗೆ ಅದು ಉಳಿದೈತಿ. ನಿಗೂಢವಾಗಿ ಇವತ್ತಿನ ವೈದ್ಯಕೀಯ ವಿದ್ಯೆ ಇದನ್ನು ಸಂಶೋಧನೆ ಮಾಡಬೇಕು. ಈಗ ಏನಾಗಿಬಿಟ್ಟೈತಿ ಅಂದ್ರೆ, ಈ ಸಮೂಹ ಮಾಧ್ಯಮದೊಳಗೆ ಎಲ್ಲರೂ ಮಾರು ಹೋಗಿಬಿಟ್ಟಾರ. ಪೌರಾಣಿಕವಾಗಿರತಕ್ಕಂತಹ ಕಥಾಭಾಗಗಳನ್ನು ಸಂಪೂರ್ಣ ಮರೆಮಚ್ಚಾರ. ಬಹಳ ನಿರ್ಲಕ್ಷ್ಯ ಆದ ಕಾರಣ ಸ್ವಲ್ಪ ಇದಕ್ಕೆ ವಿದ್ವಾಂಸರಾಗಲಿ, ಕಾಲೇಜು ಪ್ರೊಫೆಸರ್ಗಳಾಗಲಿ ಸ್ವಲ್ಪ ಪ್ರೋತ್ಸಾಹವನ್ನು ಕೊಟ್ಟು ಒಂದು 4 ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಅವರೊಂದು 16 ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಇದನ್ನು ಮಕ್ಕಳಲ್ಲಿ ಬೆಳೆಸತಕ್ಕಂಥ ಒಂದು ಚೈತನ್ಯ ಮೂಡಿಸ್ಬೇಕು ನಾವು ಜನರಿಗೆ. ಜನರು ಬಹಳ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಯಾವುದೇ ವಸ್ತುಗಳನ್ನಾದರೂ ಹಳೆಯ ಸಂಪ್ರದಾಯಗಳನ್ನೆಲ್ಲ ಬಿಟ್ಟುಬಿಟ್ಟಾರೆ. ಈಗ ನೋಡ್ರಿ, ಮೊದಲ ಬೇಕಾದಷ್ಟು ಜನಪದ ಕಲೆಗಳಿದ್ವು, ಸಂಪೂರ್ಣ ನಾಶ ಆಗಿ ಹೋಗ್ಬಿಟ್ಟು ಕೋಲೆ ಬಸವ ಅಂತ ಬರ್ತಿದ್ವು, ಮೋಡಿಕಾರರು ಅಂತ ಬರ್ತಿದ್ರು, ಆ ದುರ್ಗ ಮುರುಗಿ ಅಂತ ಬರ್ತಿದ್ವು.
ಈಗ ಅವು ಹೊಟ್ಟೆ ಅವರಿಗೆ ತುಂಬಲಿಲ್ಲದಕ್ಕೆ ಅವರು ಬೇರೆ ಬೇರೆ ದಂಧೆಗೆ ಹೋಗಿಬಿಟ್ರು. ಆಮೇಲೆ ಪರ್ವತ ಮಲ್ಲಯ್ಯ ಅಂತ ಬರ್ತಿದ್ರು. ಅವೆಲ್ಲ ಬಹಳ ಸುಂದರವಾದ ಜನಪದ ಕಥೆಗಳು. ಅವೆಲ್ಲ ನಮಗೆ ಅರಿವನ್ನು ಮೂಡಿಸತಕ್ಕಂಥವು ಇದ್ವು. ಅವರೆಲ್ಲ ಸಂಪೂರ್ಣ ನಾಶ ಆಗಿಬಿಟ್ಟು ಹೊಟ್ಟೆ ತುಂಬಿಲಿಲ್ಲದಕ್ಕೆ ಅವರು ಬೇರೆ ದಂಧೆಗಳಿಗೆ ಹೋದ್ರು ಅಷ್ಟೇ. ಸರಿ ಸರ್, ಸರಿ. ನಮಸ್ತೆ ಸರ್, ನಿಮಗೂ ನಾನು ಒಂದು ವಿಶೇಷವಾದ ನಮಸ್ತೆ ಹೇಳಲೇಬೇಕು. ಸೂತ್ರದ ಬೊಂಬೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡ್ಕೊಂಡಿದ್ದೀನಿ. ನೀವು ಸಿಕ್ಕಿದ್ರೆ ನಮ್ಮ ಪುಣ್ಯ. ಈ ನನಗೆ ಗೊತ್ತಿಲ್ಲ, ಈಗಲೂ ನೀವು ಸೂತ್ರದ ಬೊಂಬೆ ಆಡಿಸ್ತಾ ಇದ್ದೀರಾ? ಸ್ವಲ್ಪ ಈಗ ಬಂದ್ ಮಾಡೀನಿ. ಯಾಕಂದ್ರೆ ಸ್ವಲ್ಪ ಹಿರಿಯರೆಲ್ಲ ತೀರ್ಕೊಂಡ್ರು. ಈಗ ನಾನು ಒಬ್ಬಂಟಿಗನಾಗೀನಿ. ಹೌದು ಹೌದು, 12ರಿಂದ 14 ಜನ ನಮಗೆ ಬೇಕು. ಸೂತ್ರದ ಗೊಂಬೆ ಆಟದೊಳಗೆ ಅಂತರ್ವಳ್ಳಿ ಒಳಗೆ ನಮ್ಮದೊಂದು ಮನೆತನ ಫೇಮಸ್ಸು. ಇದು ಹೆಚ್ಚಾಗಿ ವಿಶ್ವಕರ್ಮ ಜನಾಂಗಕ್ಕೆ ಒಗ್ಗಿದಂತಹ ಕಲೆ. ಇದು ಯಾಕೋ ಏನೋ ನಮ್ಮ ಪೂರ್ವಜರಿಂದ ಸುಮಾರು 1510ನೇ ಶತಮಾನದಿಂದ ಬೆಳಕಿಗೆ ಬಂದೈತಿ. ಅಲ್ಲಿಂದ ನಮ್ಮ ಮನೆತನದೊಳಗನೇ ಬಂದೈತಿ, ಬೇರೆ ಇನ್ನೆಲ್ಲಿ ಹೋಗಿಲ್ಲ. ಬೇರೆಯವರ ಮೇಳಗಳಿದ್ವು ರೆಡ್ಡಿ ಜನಾಂಗದೊಳಗೆ. ಈ ರೆಡ್ಡಿ ಜನಾಂಗದೊಳಗೆ ಅಂದ್ರೆ ನಮ್ಮ ಇಡೀ ಇಂಡಿಯಾದಾಗ ನಾನೇ ಒಬ್ಬವ, ಇನ್ಯಾರೂ ಇಲ್ಲ, ಎಲ್ಲರೂ ನಾಶ ಆಗಿ ಹೋಗಿಬಿಟ್ರು. ಈಗ ಸದ್ಯ ನಾನು ಅಳಿವಿನ ಅಂಚಿನೊಳಗೆ ಅದನಿ. ಹೌದು, ರೆಡ್ಡಿ ಸಮಾಜದವ್ರು ಅಂದ್ರು ಅವರೆಲ್ಲ ನಮ್ಮ ಮನೆ ಪೂರ ಮಾಹಿತಿ. ಇದು ಬ್ರಾಹ್ಮಣೋತ್ತಮರಿಗೆ, ವಿಶ್ವಕರ್ಮರಿಗೆ 99 ಭಾಗ ಒಲಿದಂತಹ ವಿದ್ಯೆ, ಯಕ್ಷವಿದ್ಯೆ. ಹಾಂ, ನಮ್ಮ ಉತ್ತರ ಕರ್ನಾಟಕದೊಳಗೆ ನಾವೇ ಒಬ್ಬರು ರೆಡ್ಡಿ ಜನಾಂಗದೊಳಗೆ ಇರೋದು ಅಂದರೆ. ಈಗಲಾದರೂ ಮಕ್ಕಳು ಬಂದರೆ ನಾನು ಮಕ್ಕಳಿಗೆ ಕಲಿಸಬಲ್ಲೆ. ಉದಾಹರಣೆಗೆ ಮಕ್ಕಳಿಗೆ ನಾನೊಂದು ಕಥಾಭಾಗ ಮಾಡಿದ್ದೆ. ಯಾವುದು ಅಂತಂದ್ರೆ ಅಭಿಮನ್ಯು ಪರಾಕ್ರಮ ಅಂತ 7ನೇ ಇಯತ್ತೆಯೊಳಗೆ ಪಠ್ಯಕ್ರಮದೊಳಗೂ ಒಂದು ಪದ್ಯ ಬಂದಿತ್ತು. ಆ ಅಭಿಮನ್ಯು ಪರಾಕ್ರಮ ನಾನು ನನ್ನ ಮಗನ ಕೂಡ ನಾನು ತೋರಿಸಿದ ಆ ಕಥಾಭಾಗ ನನ್ನಲ್ಲಿ ಐತಿ. ಅದನ್ನು ನಾನು ನಿಮಗೆ ಕೊಡ್ತೀನಿ, ಸ್ವಲ್ಪ ನೋಡಿ. ಅದು ಪದ್ಯದೊಳಗೆ ಪದ್ಯದಿದ್ದ ನಾವು ಅದನ್ನು ಸ್ವಲ್ಪ ಗದ್ಯ ಭಾಗ ಮಾಡಿ ಮಕ್ಕಳಿಗೆ ಪಾತ್ರಗಳನ್ನು ಕೊಟ್ಟು ಬಹಳ ಚೆನ್ನಾಗಿ ಮೂಡಿ ಬಂತವು. ಈಗ ನೀವು ಹೇಳಿದಾಗ ನನಗೆ ತಕ್ಷಣಕ್ಕೊಂದು ನೆನಪು ಬಂತು. ವೇಮನ ಯೋಗಿಗಳು ತೆಲುಗಿನಲ್ಲಿ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ವಚನಗಳನ್ನು ಮಾಡಿದ್ದಾರೆ. ಹೌದು, ವಿಶ್ವಕರ್ಮಲೇನಿ ವಿಶ್ವಂಬು ಮಚಲೇದು ಕೊಡುವ ಗೂಡುಲೇದು ಕೋಕಲೇದು. ಹೌದು, ನೇಲ ನೆಲೆ ವಿಶ್ವದಾಭಿರಾಮ, ವಿಶ್ವದಾಭಿರಾಮ ಕೇಳೋ ವೇಮ ಅಂತ ಹೇಳಿದ. ಹೌದು, ನೀವು ಆಕಸ್ಮಿಕವಾಗಿ ನಿಮಗೆ ಸಿಕ್ಕಿ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ರಿ. ನನ್ನೊಂದು ಸಣ್ಣ ನನ್ನ ಪುಣ್ಯ. ಯಾಕಂದ್ರೆ ನೀವು ಬಂದು ಇದನ್ನ ಸ್ವಲ್ಪ ಪ್ರಚಲಿತ ಮಾಡ್ತೀವಿ ಅಂದ್ರೆ ಇದು ನನ್ನ ಸೌಭಾಗ್ಯ. ಈಗ ನಾನೇನು ಹೇಳ್ತೀನಿ ಅಂದರೆ, ಮುಂದೆ ಎಲ್ಲಾದರೂ ಹೇಳಿ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀನಿ ಅಂದರೆ, ಮುಂದೆ ಎಲ್ಲಾದರೂ ಕಥಾ ಮೇಳ ಬಂದಾಗ 3 ಜಾವದೀಶರ ಕಥೆಯನ್ನು ಮೇಳದಲ್ಲಿ ತನ್ನಿ ಅಂತ ನಾನು ಕೇಳ್ಕೊತೀನಿ. ಖಂಡಿತ ಮಕ್ಕಳಿಗೆ ನಾನು ಮಾಡಿಸೋದು. ಈಗ ಏನೇ ಬಂದರೂ ಮಕ್ಕಳ ಮುಖಾಂತರನ ಮಾಡಿಸ್ತೀನಿ. ಈಗ ಅವ್ರದ್ದು ಒಂದು ಪದ್ಯ ಇದೆ, 3 ಜಾವಿ ದೇವರು, ಶಾಂತ ನಿರಂಜನ ಮಹಾಸ್ವಾಮಿಗಳು ಬರೆದಂಥದ್ದಿದು. ಮೂಲ ಕೃತಿ ಶಾಂತ ನಿರಂಜನ ಮಹಾಸ್ವಾಮಿಗಳು ಈ ಕಥಾಭಾಗವನ್ನು ಬರೆದ್ರು. ಎಷ್ಟು ಸೈಂಟಿಫಿಕ್ ಆಗಿ ಇಟ್ಟಿದಾರ ಪದ್ಯಗಳನ್ನು ಅಂದ್ರೆ, ತಾವರೆ ಗೈಯನ ತಾಯಯ್ಯನಳಿಯನ ಭಾವಕಿ ಮಗನ ಗೇಲಿದನ ಪಾಶುಪತವಿತ್ತನ ದೇವಪಾದ ಕೊಂದಿಸುವೆ. ಇದು 1ನೇ ಅಧ್ಯಾಯದೊಳಗೆ. ಎಷ್ಟು ದ್ವಂದ್ವಾರ್ಥ ಇಟ್ಟು ಮಾಡಿದಾನ ಅಂದ್ರೆ ಸುಮ್ಮ ತಲೆ ಕೆರ್ಕೋಬೇಕು ನಾವೆಲ್ಲ. ತಾವರೆ ಗೈಯನ ಅಂದ್ರೇನು? ಕಮಲ. ಕಮಲ ಸೂರ್ಯೋದಯ ಆದ ಕೂಡಲೇ ಅಳಿಸಿಬಿಡ್ತಾನ. ತಾವರೆ ಗೈಯನ ಸೂರ್ಯ ಹುಟ್ಟಿದ ತಕ್ಷಣ ಮತ್ತದು ಅಳಿಸಿ ಹೋಗಿಬಿಡುತ್ತಲ್ಲ. ತಾವರೆ ಗೈಯನ ತಾಯಯ್ಯನಳಿಯನ ಮತ್ತೆ ಎಲ್ಲಿಗೆ ಬಂತು? ಮಹಾಭಾರತಕ್ಕೆ ಬಂತು. ಕೃಷ್ಣನ ಅವ್ವ ಹೀಗೆ ಬರ್ತದೆ. ಆ ನಂತರ ಮುಂದೆ
ಭಾವಕಿ ಮಗನ ಗೇಲಿದನ ಪಾಶುಪತವಿತ್ತನ ದೇವ ಪಾದ ಕೊಂದಿಸುವೆ ಅಂದ್ರೆ ಮತ್ತೆ ಎಲ್ಲಿಗೆ ಬಂದ? ಶಿವಗ ಬಂದವ, ಶೈವ ಸಂಪ್ರದಾಯಕ್ಕೆ. ಸರಿ ಸರಿ. ಶಿವನಿಗೆ ಶಿವ ಪಾಶುಪಶಾಸ್ತ್ರವನ್ನು ಕೊಟ್ಟಿದ್ದು ಯಾರಿಗೆ? ಅರ್ಜುನಗೆ. ಇದು ಮಹಾಭಾರತದ ಕಥೆನ ಬಂದುಬಿಡ್ತೈತೆ. ಅದರೊಳಗೆ ಒಂದೊಂದು ಪದ್ಯದೊಳಗೆ ಬಹಳ ಗಂಭೀರವಾದ ಆಳವಾದ ಅರ್ಥಗಳನ್ನಿಟ್ಟು ಬರೆದರು. ಸರಿ ಸರಿ. ಆದರೆ ಅದನ್ನು ಸವಿಸ್ತಾರವಾಗಿ ಮಾಡತಕ್ಕಂತಹ ವ್ಯಕ್ತಿಗಳು ಇಲ್ಲ. ಸರಿ ಸರಿ. ಕಲಬುರ್ಗಿಯವರಿದ್ದರು, ಡಾಕ್ಟರ್ MM ಕಲಬುರ್ಗಿಯವರು. ಅವರೆಲ್ಲ ಅಭ್ಯಾಸ ಮಾಡಿದರು. ಅವರು ಇದನ್ನು ನಾನು ಅನೇಕ ಸಲ ಅವ್ರ ಕಡೆ ಹೋದೆ. ಸ್ವಲ್ಪ ಇದನ್ನು ಸವಿಸ್ತಾರವಾಗಿ ದ್ವಂದ್ವಾರ್ಥಗಳನ್ನು ಸರಿಪಡಿಸಿ ಸ್ವಲ್ಪ ಬರೆದ್ರೆ ಈಗಿನ ಜನಾಂಗಕ್ಕೆ ಅನುಕೂಲ ಆಗುತ್ತೆ. 1ನೇ ಅಧ್ಯಾಯ. ಇನ್ನುಳಿದದ್ದೆಲ್ಲ ಸಂಪೂರ್ಣ ಸರಳ ರೀತಿ ಐತದು. ಸರಿ ಸರಿ. ಮಾಡೋಣ ಅಂತ ಬಿಡೋ, ಎಲ್ಲಿ ಹೋಗೋದಿಲ್ಲ ಅಂತಂದು ಅಂತಿದ್ರು. ಆಗಲಿಲ್ಲ ಪಾಪ ಅವ್ರ ಕಡೆಯಿಂದ. ಇರಲಿ ಸರ್, ಭಾಳಷ್ಟು ತಿಳಿಸ್ಕೊಟ್ರಿ. ನಮಸ್ತೆ ನಮಸ್ತೆ. ಪ್ರಿಯ ಮಿತ್ರರೇ, ಇನ್ನೊಬ್ಬರು ಈ 3 ಜಾವದೀಶ್ವರರನ್ನು, ಗುರುಗಳನ್ನು ನಿತ್ಯ ಪೂಜೆ ಮಾಡ್ತಾ ನಿತ್ಯವೂ ಅವರಿಗೆ ಒಂದು ಹೂವನ್ನು ಹಾಕ್ತಾ ಇರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರ ಬಗ್ಗೆ ತಿಳಿಸ್ದೆ ಹೋದರೆ ನನ್ನ ಈ ವಿಡಿಯೋ ಅಪೂರ್ಣ ಆಗ್ಬೋದು. ಅವ್ರ ಬಾಯಲ್ಲೇ ಕೇಳೋಣ, ಅವ್ರು ಏನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಅವ್ರ ಹೆಸರು ಇಟ್ಕೊಳ್ಳಿ ಸರ್. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನು? NS ಲೋಕೇಶ್ ವಿಶ್ವಕರ್ಮ. ಹೌದಾ? ಹೌದು. ಬೇರೆ ಯಾರು ಅಲ್ಲ, ನಿಮಗೆ ಭಾಳ ಆತ್ಮೀಯರು. ಮಧ್ಯಾಹ್ನ ರಾತ್ರಿ 3 ಗಂಟೆಗೆ ಎದ್ಬಿಟ್ಟು 3 ಜಾವದೀಶ್ವರ ಬಗ್ಗೆ ಒಂದು 2 ಮಾತಾಡಿದ್ರೆ ಎದ್ದು ಕೂತ್ಕೊಂಡು ಹೇಳ್ಬಿಡ್ತಾರೆ. ಕೆಲವ್ರಿಗಾದ್ರೂ ಬೈತಾರೆ, 3 ಗಂಟೆಗೆ ಫೋನ್ ಮಾಡಿದರೆ ನೀವು ಹುಚ್ಚರ ನಿನಗೆ ಅಂತ ಬೈತಾರೆ. ಹಂಗಲ್ಲ, 3 ಗಂಟೆಗೆ 2 ಶ್ಲೋಕ ಬೇಕಾದ್ರೆ ಹೇಳ್ಬಿಡ್ತಾರೆ. ಅರ್ಥವಾಗಿದೆ ಹೇಳಿ. ಮನೆಯಲ್ಲಿ ನಾನು ಬಂದಾಗ ನನಗೆ ಗೊತ್ತಿತ್ತು. ಆಗ ನಾನು ಬಂದು ನೋಡಿದಾಗ ಭಾಳ ಆಶ್ಚರ್ಯ ಆಯಿತು. 3 ಜಾವದೀಶ್ವರ ಫೋಟೋ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ತಾ ಇದ್ದೀನಿ. ಏನು ಅನಿಸ್ತು? ಯಾಕೆ ಇಟ್ಕೊಂಡು ಪೂಜೆ ಮಾಡಿದ್ದೀನಿ ಸ್ವಲ್ಪ ಹೇಳಿ. ನನಗೆ ಮೂಲತಃ ಪರಿಚಯ ಆಗಿದ್ದು ನಮ್ಮ ಗುರುಗಳು ಸಮಾನ ಆಗಿದ್ದಾರೆ. ಅವರು ನಮ್ಮ ಹರಿಹರ ಸ್ವಾಮೀಜಿಯ ವೀರೇಂದ್ರ ಸ್ವಾಮಿಗಳ ಶಿಷ್ಯರು ನಾವು. ಆ ಶಿಷ್ಯ ವೃಂದದಲ್ಲಿ ನಾವು ನಮ್ಮ ಮೌನೇಶ್ವರಾಚಾರ್ಯರು, ಭೀಮಸೇನ್ ಬಡಿಗೇರವರು ನಾವೆಲ್ಲ ಹರಿಹರಕ್ಕೆ ಬರ್ತಾ ಇದ್ದೋ. ಇಲ್ಲಿ ಇದಕ್ಕೆ ಹಾಕ್ಬಿಡಿ. ಹರಿಹರಕ್ಕೆ ಬರ್ತಾ ಇದ್ದೆ ನಾವು. ಪ್ರತಿ ಅಮಾವಾಸ್ಯೆಯಲ್ಲಿ ಅಲ್ಲಿ ಗೋಷ್ಠಿಗಳು ನಡೀತಾ ಇತ್ತು. ಆಗ ನಮ್ಮ ಮೌನೇಶ್ವರಾಚಾರ್ಯರು, ನಮ್ಮ ಭೀಮಸೇನ್ ಬಡಿಗೆಯವರು ನಾವೆಲ್ಲ ಒಂದು ಟೀಮ್ ವರ್ಕ್ ಆಗಿ ಸ್ವಾಮೀಜಿಯವರಿಗೆ ಸೇವೆಯಲ್ಲಿ ಮಠಕ್ಕೆ ಮಾಡ್ತಾಯಿದ್ದೋ. ಆ ಸಮಯದಲ್ಲಿ ನನಗೆ 3 ಜಾವದೀಶ್ವರದ ಒಂದು ಚರಿತ್ರೆ ಆ ಗೋಷ್ಠಿಯಲ್ಲಿ ಪ್ರಸ್ತಾಪ ಆಯಿತು. 200 years ಬದುಕಿದ್ರು ಇಂಥ ಮಹಾನ್ ಪುರುಷರು ಅಂತ ನನಗೊಂದಾಗ ಯಾರು ಏನು ಅಂತ ನಾನು ನೋಡಬೇಕು ಅಂತ ಅನ್ನಿಸ್ತು. ಆವಾಗ ಅದರ ಚರಿತ್ರೆ ಭಾಳ ಇದಾಗಿತ್ತು. ಬಟ್ ಅಬ್ಬಲೂರು ಚರಿತ್ರೆ ಅಂತ ಕೇಳಿದ್ದೆ ಅಷ್ಟೇ. ಏನೋ ಒಂದು ಶೈವ ಸಂಪ್ರದಾಯ ಮತ್ತು ಜೈನ ಸಂಪ್ರದಾಯ ನಡೆದಂಥ ಧಾರ್ಮಿಕ ಸಂಘರ್ಷಗಳು ಅಂತ ನಾನು ಪಾಠದಲ್ಲಿ ನನ್ನ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ತಿಳ್ಕೊಂಡಿದ್ದೆ ಅಷ್ಟೇ. ಆದರೆ ಒಂದು ಪವಾಡ ಪುರುಷ ಮನುಷ್ಯನಾಗಿ ಈ ಒಂದು ವೈಜ್ಞಾನಿಕ ಯುಗದಲ್ಲೂ ಸಹಿತ ಇದನ್ನು ಪವಾಡ ಅಲ್ಲ, ಇದೊಂದು ವಿಜ್ಞಾನ ಅಂತ ತೋರಿಸಿದಂಥ ಚರಿತ್ರೆ, ಇತಿಹಾಸ ಆಗಿ ಹೋದಂಥ ಒಬ್ಬ ವ್ಯಕ್ತಿ ಈ ಇದರಲ್ಲಿ ಮರೆಮಾಚಿ ಹೋಗಿದ್ದಾನಲ್ಲ, ಅಂದರೆ ಅದು ನೋಡಲೇಬೇಕು ಅಂತ ನಾನು ನಮ್ಮ ಮೌನೇಶ್ವರಾಚಾರ್ಯವರಿಗೆ ಹೇಳಿದೆ. ಬನ್ನಿ, ಅದು ನಮ್ಮೂರ ಹತ್ರನೇ ಇದೆ, ಅದು ಭಾಳಷ್ಟು ಅಂತ ಅಂದರು. ಪಾಪ ಅವ್ರು ಸಹಕಾರ ಕೊಟ್ಟು ನನಗೆ ಕಳೆದ 16 ವರ್ಷದ ಹಿಂದೆ ಅವರು ನಾವು ಈಗ ನಾನು ಅಪೇಕ್ಷೆ ಪಟ್ಟಾಗ ನಾನು ಕರ್ಕೊಂಬಂದಿದ್ದನ್ನು ತೋರಿಸಿದ್ರು. ಆವಾಗ ಇದೇ ಈಗ 3 ಜಾವದೇಶ್ವರ ಗುಡಿ ಟೈಪ್ ಇತ್ತು. ಈಗ ಸ್ವಲ್ಪ ಜೀರ್ಣೋದ್ಧಾರವಾಗಿ ಕೂತ್ಕೊಂಡು ನೋಡೋ ಥರದಲ್ಲಿದೆ. ಈಗ ಮೊನ್ನೆ ನಾನು ಸ್ವಾಮೀಜಿಯವ್ರು ನೋಡಬೇಕು ಅಂತ ಹರಿಹರಕ್ಕೆ ಬಂದಾಗ ಮತ್ತೆ ನನಗೆ ಆ ಸ್ವಾಮೀಜಿ ನೋಡಲೇಬೇಕಲ್ಲ, ಮೌನೇಶ್ವರಾಚಾರ್ಯ ಬರ್ತಾರೆ ಸ್ವಾಮೀಜಿಯವರೇ ಅಂತ ಕೇಳಿದೆ ನಾನು. ಬರ್ತಾರಪ್ಪ ಅವ್ರ ಶಿಷ್ಯರು, ನೀವು ಬಂದುಬಿಡಿ ಹಾಗೆ ಅಂತ ಅಂದರು. ಕರೆಸ್ತೀನಿ ನಾನು, ಬನ್ನಿ ಅಂತ ಅಂದರು. ಸೊ ಅದೇ ರೀತಿ ನಿನ್ನೆ ತಾನೇ ಅವರು ನಮ್ಮ ಬಂದರು ಮಠಕ್ಕೆ, ಹರಿಹರಕ್ಕೆ. ಸರ್ ಈಗ ನೋಡಬೇಕಲ್ಲ ಅಂತಂದರೆ, ಅಯ್ಯೋ ಬನ್ನಿ ನಾಳೆ ಈಗಲೇ ಬನ್ನಿ ಅಂದರು. ಇಲ್ಲ ಬರಲಿಲ್ಲ. ಬರೋ ಟೈಮಿಗೆ ಮಳೆ ಬಂತು. ಅದೇನೋ ಬೇಸಿಗೆಯಲ್ಲಿ ನೋಡಿ ಮಳೆ ಹನಿತ್ತು ನಮಗೆ. ಮಠದಲ್ಲೆಲ್ಲ ಹೂವಿನ ಮಳೆ ಹರಿಸ್ತು. ಸರಿ ಸ್ವಾಮಿಯವ್ರು ಮಳೆ ಬರೋಂಗೆ ಆಗ್ತಾಯಿದೆ, ಮೌನೇಶ್ವರ ಆಚಾರ್ಯ ಗುರುಗಳೇ ನಾಳೆ ಬರ್ತೀವಿ, ನಿಮಗೆ ಖಂಡಿತ ಬರಬೇಕು ಅಂತ ಅಂದರು. ಸೊ ಅದರಿಂದ ಈ ದಿನ ನಮ್ಮನ್ನು ಆಹ್ವಾನ ಮಾಡಿಸಿ ಅವ್ರ ಮನೆಗೆ ಕರ್ಕೊಂಡೋಗಿ ಆತಿಥ್ಯವನ್ನೆಲ್ಲ ತೋರಿಸಿ ನಮಗೆ ಮಠನ ತೋರಿಸಿ ಈಗ ಆ ಸ್ವಾಮಿಯ ಗುರುಗಳ ಸನ್ನಿಧಾನಕ್ಕೆ ಕರ್ಕೊಂಬಂದು ನಮಗೆ ಇಲ್ಲಿ ದರ್ಶನ ಮಾಡಿಸಿದರು. ಆ ದರ್ಶನದ ಜೊತೆಗೆ ಮಠದ ಪರಂಪರೆಯ ಆಚಾರ್ಯರ ಅವರ ಪತ್ನಿ
ನಿರಂಜನ ಸ್ವಾಮಿಯವರ ಪತ್ನಿಯವರು ನಮಗೆ ಭೇಟಿ, ಶೋಭಾ ಅವರು ಬಾಯಿ ಮೇಡಮ್ ಪರಿಚಯ ಆಯಿತು. ಅವರ ಬಗ್ಗೆ ವೈಶಿಷ್ಟ್ಯತೆಗಳನ್ನೆಲ್ಲ ಹೇಳಿದರು. ಇದರಲ್ಲಿ ನೀವು ನನಗಿಂತ ಹೆಚ್ಚಿಗೆ ಆಸಕ್ತಿ ತೋರಿಸಿ ಇದನ್ನು ಒಂದು ವಿಡಿಯೋನೇ ಮಾಡಿ ಆ ಸ್ಥಳಕ್ಕೆ ಹೋಗಿ ಈ ಸ್ವಾಮಿಯ ಇಂಥ ಪವಾಡ ಪುರುಷನ, ಅಂಥ ದೈವ ಪುರುಷನ, ತಪಸ್ವಿಗಳನ್ನು ನಾನು ನೋಡಿ ಸ್ವತಃ ನೋಡಿ ನಾನು ವಿಡಿಯೋ ಮಾಡಬೇಕು, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂದ್ಬಿಟ್ಟು ನಾನು ಕೇಳ್ಕೊಂಡ್ರಿ. ಹಾಗಾದರೆ ಬಂದೇ ಬಿಡಿ, ನಾನು ಹರಿಹರಕ್ಕೆ ಹೋಗ್ತಾ ಇದ್ದೀನಲ್ಲ ಅಂದದಕ್ಕೆ ಪಾಪ ನೀವು ಸಡನ್ನಾಗಿ ಬೆಂಗಳೂರಿಂದ ಅಲ್ಲಿಂದ ಇಲ್ಲಿವರೆಗೂ ಆಗಮಿಸಿ ಇಷ್ಟು ವಿಷಯಗಳನ್ನು ಸಾರ್ವಜನಿಕರಿಗೆ, ಸಂಶೋಧಕರಿಗೆ, ಅಧ್ಯಯನಕಾರರಿಗೆ ಇದನ್ನು ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ನಿಮ್ಮ ವಿಡಿಯೋದಲ್ಲಿ ಇಷ್ಟೊಂದು ಮಾತಾಡಿ ಈ ಸ್ಥಳಕ್ಕೆ ಬಂದು ಈ ಸ್ವಾಮಿಯ ಮಹಿಮೆಯನ್ನು, ಪವಾಡಗಳನ್ನು ವೈಜ್ಞಾನಿಕವಾಗಿ ವಿಸ್ತರಿಸಿ ಹೇಳೋದಕ್ಕೋಸ್ಕರ ಬಂದು ನಮ್ಮನ್ನೆಲ್ಲ ಸಂದರ್ಶನ ಮಾಡಿದ್ದೀರಿ. ನಂದು ವಿಶೇಷತೆ ಇನ್ನು ಏನಿರಲಿಲ್ಲ. ನಾನು ಪ್ರತಿನಿತ್ಯ 16 ವರ್ಷದ ಹಿಂದೆ ನಮ್ಮ ಮೌನೇಶ್ವರ ಸರ್ ಒಂದು ಫೋಟೋ ಕೊಟ್ಟರು ಸ್ವಾಮಿಯ ಮೂರ್ತಿನ. ಅದನ್ನು ಅವತ್ತಿನಿಂದ ಇವತ್ತಿನವರೆಗೂ ನಾನು ಅದನ್ನು ಅವರಿಗೆ ಪೂಜಿಸ್ಕೊಂಡು ಆರಾಧಿಸ್ಕೊಂಡು ನಾನು ಬರ್ತಾಯಿದ್ದೀನಿ. ಬಟ್ ಒಂದು ವಿಶೇಷತೆ ನಿಮಗೆ ಹೇಳಬೇಕು, ಇದನ್ನು ನಂಬ್ತಿರೋ ಏನೋ ಗೊತ್ತಿಲ್ಲ ನನಗೆ, ಇದು ಪವಾಡ ಅಂತಿರೋ ಏನೋ ಗೊತ್ತಿಲ್ಲ. ನಾನು 16 ವರ್ಷದಿಂದ ಪೂಜೆ ಮಾಡ್ಕೊಂಡು ಪ್ರತಿ ಶನಿವಾರ ಅವನಿಗೆ ಹೂ ಮಡಿಸಿ ಫೋಟೋದ ಮುಂದೆ ಬಿಟ್ಟಾಗ ನಾನು ಕೂತ್ಕೊಂಡು ಅವ್ರು ಧ್ಯಾನ ಮಾಡ್ತಾ ಇದ್ದಾಗ ಟಕ್ ಅಂತ ಆ ಹೂವು ಕೆಳಗಡೆ ಬಿದ್ದು ಪ್ರಸಾದ ಕೊಡ್ತಾ ಇದ್ದಾನೆ. ಇದು ನನಗೆ ನಿಮಗೆ ಇದು ಅವೈಜ್ಞಾನಿಕ ಅಂತಲೂ ಅನ್ಬೋದು ಅಥವಾ ಮೂಢನಂಬಿಕೆ ಅನ್ಬೋದು, ಬಟ್ ಇವತ್ತೂ ನಡೀತಾ ಇದೆ ಅದು. ಬಟ್ ಇಷ್ಟು ನಡೀಬೇಕಾದ್ರೆ ಕಳೆದ ಶನಿವಾರ ಈ ಥರ ಆದ್ದರಿಂದವ ಸರಿ ಒಂದು ನೋಡಪ್ಪ ನಿನಗೆ ಹಿಂಗೆ ಹೂ ಕೊಡ್ತಲೇ ಇದ್ದೀನಿ, ಇನ್ನೊಂದು ಸಾರಿ ನಾನು ದರ್ಶನ ಮಾಡಬೇಕಲ್ಲ, ತೋರಿಸ್ತೀಯ ಅಂದದಕ್ಕೆ ಅದೇನೋ ಆಕಸ್ಮಿಕವಾಗಿ ಹರಿಹರಕ್ಕೆ ಬಂದೆ ಮತ್ತು ಇದಾಯಿತು, ನೀವು ಬಂದ್ರಿ. ಆ ಸಂದರ್ಶನದಲ್ಲಿ ಇವತ್ತು ನೋಡಿದರೆ ನಮ್ಮ ಅದ್ರ ಮೂಲ ಚರಿತ್ರೆ ಗೊತ್ತಿರೋ ಕೃಷ್ಣೇಗೌಡರು ಸಹಿತ ಬಂದು ರೆಡ್ಡಿಗಳು ಬಂದು ನನಗೆ ಈ ಮಾಹಿತಿ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರು. 18 ಶಾಖಾ ಮಠಗಳಿದ್ದಾವೆ ಅಂತ ಗೊತ್ತಾಯಿತು. ಅದಕ್ಕಿಂತ ಹೆಚ್ಚಾಗಿ ನೀವೇ ಈಗ ತಾನೇ ತೋರಿಸಿದ್ರಿ, ಒಂದು ಗೆಜೆಟ್ ನೋಟಿಫಿಕೇಷನ್ ಆಗಿ ಇದಕ್ಕೆ ಸರ್ಕಾರಿ ಅಧಿಕೃತವಾದ ಆದೇಶಗಳು ಈ ಮಠ ವಿಶ್ವಕರ್ಮರದೇ ಅನ್ನೋದಕ್ಕೆ ತೋರಿಸಿ ನೀವು ಮಾತಾಡಿದ್ರಿ. ನನಗೆ ತೋರಿಸಿದ್ರು, ಅದನ್ನು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಸರಿಯಾದ ಆಧಾರಗಳು, ಐತಿಹಾಸಿಕ ವ್ಯಕ್ತಿ ಅನ್ನೋದಕ್ಕೆ ಕೊಟ್ಟಂಥ ಸಾಕ್ಷಿಗಳು ಎಲ್ಲ ಜೀವಂತವಾಗಿರಬೇಕಾದ್ರೆ ಇಂಥ ವ್ಯಕ್ತಿನ ಇತಿಹಾಸದಿಂದ ಮರೆ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಇವತ್ತಿನ ಯುವ ಪೀಳಿಗೆಗೆ ಇದು ಗೊತ್ತಾಗಬೇಕು ಅಂತ ಹೇಳಿ ನಾನು ಸಹಿತ ಬಯಸ್ತೀನಿ. ಆ ಅವಕಾಶವನ್ನು ನೀವೆಲ್ಲರಿಗೂ ಇವತ್ತು ಮುಚ್ಚಿ ಹೋದದನ್ನು ತೆರೆದು ತೋರಿಸ್ತಾ ಇದ್ದೀರಿ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಷ್ಟು ನನ್ನ ವಿಚಾರಗಳು. ನನಗೆ ಸ್ವಾಮಿಯ ಆರಾಧಿಕತೆ ಇವತ್ತು ದರ್ಶನ ಆಗಿದ್ದಕ್ಕೆ ಇವತ್ತು ಚೈತ್ರ ಮಾಸ ಶುಕ್ಲ ಪಕ್ಷ ಪಂಚಮಿ ದಿನ ಇವತ್ತು. ಸೊ ಅದು ವಿಶ್ವಕರ್ಮರ ಒಂದು ಆರಾಧಕನ ದಿನ ಇವತ್ತು, ಪಂಚಬ್ರಹ್ಮನ ಇದು. ಆ ಪಂಚಬ್ರಹ್ಮನ ಆರಾಧಕರಂಥ ತಪಸ್ವಿಗಳ ದರ್ಶನ ಮಾಡಿಸೋದಕ್ಕೆ ನಿಮ್ಮ ಮೂಲಕ ನಾನು ಕೃತಜ್ಞತೆ ಸಲ್ಲಿಸಿ ಕೃಷ್ಣೇಗೌಡರಿಗೆ, ಗುರುಗಳಿಗೆ, ನಮ್ಮ ಕರ್ಕೊಂಬಂದಂಥವರಿಗೆ, ರಮೇಶ್ ಅವರಿಗೆ ಮತ್ತು ಅಮ್ಮನವರಿಗೆ, ಮಠದ ಪರಂಪರವರಿಗೆ ನನ್ನ ಧನ್ಯವಾದಗಳನ್ನು ಸಹಿತ ಸ್ವಾಮಿ ಪರವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸಿ ಈ ನಮೋ ವಿಶ್ವಕರ್ಮಣೆ. ನೀವು ಒಳ್ಳೆಯದಾಗಿ ಕೇಳಿದಿರಿ. ಆಯಿತು. ಸಾರ್ವಜನಿಕವಾಗಿ ನನಗೆಲ್ಲರಿಗೂ ಆ ಸ್ವಾಮಿಯ ದರ್ಶನ, ಅವನ ಪವಾಡದ ಒಂದು ಪರಿಹಾರ ಎಲ್ಲರಿಗೂ ಸಿಕ್ಕಲಿ, ಅವರ ಕಷ್ಟ ನಷ್ಟಗಳು ಎಲ್ಲರೂ ಪರಿಹಾರವಾಗಿ ಅವರಿಗೆ ಲಾಭಮಯವಾಗಲಿ ಅಂತ ಈ ಯುಗಾದಿ. ಈ ಹಿಂದೆ ರಾಣೆಬೆನ್ನೂರಲ್ಲಿ ಕರ್ನಾಟಕ ಕಲ್ಯಾಣೋತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದರು. ತುಂಬ ಒಂದು ವಾರಗಂಟಲೆ ಇರತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಮಹಾತ್ಮರುಗಳ ಫೋಟೋಗಳನ್ನು, ಎಲ್ಲ ಮಹಾತ್ಮರ ಇದನ್ನು ಅವರು ಪ್ರಕಟ ಮಾಡಿದ್ರು. ಆದರೆ ನಾವು ಹೋಗಿ ನೋಡಿದಾಗ ನಮ್ಮ ಇಂಥ ಅದ್ಭುತವಾಗಿರ್ತಕ್ಕಂಥ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಮೂರ್ಜಾವಧೀಶ್ವರ ಬಗ್ಗೆ ಇಲ್ವಲ್ಲ ಅಂಥೇಳಿ ನಮಗೆ ತುಂಬ ಇದು ಅನ್ನಿಸ್ತು. ನೋಡಿದ ತಕ್ಷಣ ನಾವು ಮರುದಿವಸನೇ ನಾವು ಜನರಿಗೆ ಗೊತ್ತಾಗಲಿ ಅಂಥೇಳಿ ಒಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಪೇಜ್ನಷ್ಟು ಮೂರ್ಜಾವಧೀಶ್ವರ ಮಹಿಮೆ ಬಗ್ಗೆ ಮೂರ್ಜಾವಧೀಶ್ವರ ಲೇಖನವನ್ನು ಬರೆದು ಸುತ್ತಮುತ್ತಲಿನ ಎಲ್ಲ ಲೋಕಲ್ ಪೇಪರ್ನ ಹಾಕಿಸಿದೆ ನಾನು. ಅಂದರೆ ಜನರಿಗೆ, ಸಾಮಾನ್ಯ ಜನರಿಗೆ ನಮ್ಮ ರಾಣೆಬೆನ್ನೂರು ತಾಲೂಕಿನ ಇಂಥ ಮಹಾತ್ಮವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇದೆ. ಆದ್ದರಿಂದ ಅವರೆಲ್ಲ ಇದನ್ನು ತಿಳ್ಕೊಂಡು ಅದನ್ನು ಸಹ ಆ ಒಂದು ಮೂರ್ಜಾವಧೀಶ್ವರ ಒಂದು ಮಹತ್ವವನ್ನು ತಿಳ್ಕೊಂಡು, ಕ್ಷೇತ್ರದ ಮಹತ್ವವನ್ನು ತಿಳ್ಕೊಂಡು ಅದನ್ನು ಸಹಿತ ಮುಂದೆ ಅವ್ರಿಗೆ ಅರಿವಾಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಲೇಖನವನ್ನು ಪ್ರಕಟಗೊಳಿಸಿದ್ವಿ. ಅದು ನಮಗೆ ಭಾಳ ಇದಾಯಿತು. ಹೀಗಾಗಲೇ ಮೂರ್ಜಾವಧೀಶ್ವರ ಬಗ್ಗೆ ಬೇರೆ ಬೇರೆ ಸಂಶೋಧಕರು ಇದನ್ನು ಮಾಡ್ತಾ ಇದ್ದಾರೆ. ನಾವು 1997ರಲ್ಲಿ ಮೂರ್ಜಾವಧೀಶ್ವರ ಶ್ರೀ ಕ್ಷೇತ್ರ ಅಂತರವಳ್ಳಿ ಅನ್ನುವಂಥ ಒಂದು ಕ್ಷೇತ್ರ ದರ್ಶನದ ಬಗ್ಗೆಯೂ ಸಹಿತ ಒಂದು ಪುಸ್ತಕ ಪ್ರಕಟ ಮಾಡಿದ್ವಿ. ಅಲ್ಲದೆ ಮೂರ್ಜಾವಧೀಶ್ವರ ಒಂದು ಪೇಂಟಿಂಗನ್ನು ಸಹಿತ ಮಾಡಿಸಿ ಅದನ್ನೆಲ್ಲ ನಮ್ಮ ಸಮಾಜ ಬಾಂಧವರಿಗೆ ಯಾರಿಗೆ ಅವ್ರ ಬಗ್ಗೆ ಆಸಕ್ತಿ ಇರ್ತದೆಯೋ, ಯಾರ ಬಗ್ಗೆ ಭಯ ಭಕ್ತಿ ಇರ್ತದೆಯೋ ಅವ್ರಿಗೆಲ್ಲರಿಗೂ ಸಹಿತ ತಲುಪಿಸಿದ್ದು ಉಂಟು. ಆನಂತರ ಯಾವುದೋ ಕಾರಣದಿಂದ
ನಾವು ಈ ಮಠ ಇದರಿಂದ ದೂರ ಆದ್ವಿ. ಈಗ ಮುಂದೆ ಅವನ್ನೆಲ್ಲ ಈ ಸ್ವಾಮೀಜಿಯವರೆಲ್ಲ ನೋಡ್ಕೊಂಡು ಹೊರಟಿದ್ದಾರೆ. ಇಷ್ಟು ಮಾತ್ರ ನನ್ನ ಸಂಕ್ಷಿಪ್ತವಾಗಿದೆ. ನಮಸ್ತೆ. ಶ್ರೀಯುತ, ನಾನು ಹೇಳೋದಕ್ಕಿಂತ ನಿಮ್ಮ ಹೆಸರು, ನೀವು ಯಾವ ಊರಿಂದ ಬಂದಿರಿ ಅಂತ ಹೇಳಿ ಪರಿಚಯ ಮಾಡ್ಕೊಳ್ಳಿ. ರಮೇಶ್ ಅಂತೇಳಿ ಹಾಸನದಿಂದ ಬಂದಿರೋದು. ನಮ್ಮ ತಂದೆ ಈಶ್ವರಾಚಾರ್ಯ ಅಂತೇಳಿ, ನಿಂಗಮ್ಮ ಅಂತೇಳಿ ತಾಯಿ. ಅಲ್ಲಿಂದ ಬಂದು ನಮ್ಮ ಮುಳ್ಳೂರು ಸತೀಶ್ ಅವರ ಹಾಗೂ ನಮ್ಮ ತಂದೆ ಸಮಾನವಾದ ಲೋಕೇಶ್ ವಿಶ್ವಕರ್ಮ ಅವರ ಜೊತೆ ಬಂದು ಈ ದೇವಸ್ಥಾನದ ಎಲ್ಲ ಇತಿಹಾಸದ ಬಗ್ಗೆ. ಈಗ ಒಂದೇ ನಿಮಿಷ, ಈಗ 1 ಗಂಟೆಯಿಂದ ನಾವಿಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ವಿ. ಹೌದು. ನಮ್ಮ ಕೃಷ್ಣೇಗೌಡರದ್ದು ಮಾತು ಕೇಳಿದ್ರಿ. ಹೌದು. ನಮ್ಮ ಮೌನೇಶ್ವರಾಚಾರ್ಯ ಸರ್ದು ಗುರುಗಳದು ಮಾತು ಕೇಳಿದ್ರಿ. ಹೌದು. ಅಲೋಕ ಸರ್ದು ಮಾತು ಕೇಳಿದ್ರಿ. ಹೌದು. ಅಮ್ಮವ್ರದ್ದು ಮಾತು, ಶೋಭಾ ಮೇಡಮ್ ಅವ್ರದ್ದು ಮಾತು ಕೇಳಿಸ್ಕೊಂಡ್ರಿ. ಹೌದು. ಈಗ ನಿಮಗಿದು ಹೊಸ ವಿಚಾರ. ಹೌದು. ಇದೆಲ್ಲರ ಮಾತು ಕೇಳಿದ ಮೇಲೆ ನಿಮಗೆ ಏನು ಅನ್ನಿಸ್ತು? ಇದೆಲ್ಲ ಕೇಳಿ ತುಂಬ ಇಷ್ಟೊಂದು ನಮ್ಮ ವಿಶ್ವಕರ್ಮರ ಪರಂಪರೆ ಗೊತ್ತಿಲ್ಲದೆ ಉಳಿದ್ಬಿಟ್ಟಿದೆಯಲ್ಲ, ಇದು ಎಲ್ಲ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಿದು. ಗೊತ್ತಾಗಿ ಇದ್ರ ಮುಂದೆ ಎಲ್ಲ ಪ್ರಚಾರ ಆಗಿ ಇಲ್ಲಿ ಬರೆದಿರುವಂಥ ಪುಸ್ತಕಗಳು ಎಲ್ಲ ಓದಿ ಎಲ್ಲ ವಿಶ್ವಕರ್ಮರ ಇದ್ರ ಬಗ್ಗೆ ತಿಳಿದು ಇಡೀ ಜಗತ್ತಿಗೆ ಇದನ್ನು ತೋರಿಸ್ಬೇಕು ಅಂತೇಳಿ ನಮ್ಮ ಆಸೆ. ಈಗ ಮೂರುಜಾವದೇಶ್ವರು ವಿಶ್ವಕರ್ಮ, ಬಸವಣ್ಣವರು ವಿಶ್ವಕರ್ಮ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಅವರು ಒಂದು ಜಾತಿಗೋಸ್ಕರ ಹಿಡ್ಕೊಂಡು ಕೂತವ್ರಲ್ಲ, ಅವ್ರ ಜಾತಿಗೋಸ್ಕರ ಸಮಾಜವನ್ನೇ ಅವ್ರು ಹೇಳಿದ್ರು. ಹೌದು. ಸಮಾಜಕ್ಕೋಸ್ಕರ ಕೊಟ್ಟಂತ ಕುಟುಂಬ ಅವರು. ಹೌದು. 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 ಸುಧಾರಣೆಗೋಸ್ಕರ, ಜಗತ್ ಕಲ್ಯಾಣಕ್ಕೋಸ್ಕರ ಜಗತ್ ಕಲ್ಯಾಣಕ್ಕೋಸ್ಕರ ದುಡಿದಂಥವ್ರು, ಪವಾಡಗಳನ್ನು ಮಾಡೋಂಥವ್ರು. ಹೌದು ಅಲ್ವಾ? ಹೌದು. ಅವ್ರ ಬಗ್ಗೆ ಬಂದಾಗ ನೀವು ಮಹಾ ತಪಸ್ಸಿಗಳ ಎಲ್ಲ ಸೇರ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಹೌದು. ಏನು ಅನ್ನಿಸ್ತು? ಒಂದು ಎರಡೇ ಮಾತಾಡಿದ್ರಿ. ಇಂಥ ತಪಸ್ಸುಗಳು ಇದನ್ನು ಎಲ್ಲರಿಗೂ ಇವತ್ತು ಗೊತ್ತುಪಡಿಸಿ ಮುಂದೆ ಇದನ್ನು ತುಂಬ ಎಲ್ಲರಿಗೂ ತಿಳಿಯುವಂಥದ್ದಾಗಿ ಮಾಡಿ ಅಭಿವೃದ್ಧಿಪಡಿಸ್ಬೇಕಾಗಿ ಮಠನ ಏನು ಹೇಳಿದ್ದಾರೆ ಇಷ್ಟು ಮಠಗಳನ್ನು ಎಲ್ಲ ಪರಿಚಯಗೊಳಿಸಿ ಎಲ್ಲ ಜಗತ್ತಿನ ಜನಕ್ಕೆ ಗೊತ್ತಾಗಬೇಕು, ಆ ರೀತಿ ತಿಳಿಸ್ಬೇಕಾದಂಥ ಸನ್ನಿವೇಶ. ನಾನು ಇದ್ರ ಬಗ್ಗೆ ಸ್ವಾರ್ಥನೋ ಸತ್ಯನೋ ಗೊತ್ತಿಲ್ಲ, ಇರೋದನ್ನು ನಾನು ಹೇಳ್ತೀನಿ. ನಾನು ಬಂದು ನೋಡಿದೆ, ಏನೋ ನನ್ನ ಒಂದು ಕಲ್ಪನೆ ಇತ್ತು. ಆದರೆ ದೇವಸ್ಥಾನ ಇಂಥ ತಪೋ ಚಕ್ರವರ್ತಿ ದೇವಸ್ಥಾನ ನಾನು ಅನ್ಕೊಂಡಂಗಿಲ್ಲ. ಹೌದು. ಹೌದು. ನಾನು ಕಲ್ಪನೆ ಮಾಡ್ಕೊಂಡಿದ್ನಲ್ಲ, ಇಲ್ಲ, ಬಹಳ ಕುಂಠಿತವಾಗಿದೆ, ಎಲ್ಲ ಇದೆ. ಹಂಗಂತ ನಾನು ಯಾರನ್ನು ಇಲ್ಲಿ ದೂರ್ತಾ ಇಲ್ಲ. ಆಡಳಿತ ಮಂಡಳಿ ಅಂದರೆ ನಮ್ಮ ಜನಪ್ರತಿನಿಧಿಗಳು ನಾನು ಅದನ್ನು ಹೇಳಲ್ಲ, ಯಾರು ಸಂಬಂಧಪಟ್ಟಿದ್ದಾರೆ. ಏಕೆಂದರೆ ಈ ಕನ್ನಡ ನಾಡಿನ ಸಂಸ್ಕೃತಿ ಇದು. ಹೌದು. ಅದಕ್ಕೆ ಯಾವುದಕ್ಕೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನೇನೋ ಮಾಡ್ತಾ ಇದ್ದಾರೆ. ಹೌದು. ಒಂದು ಕೋಟಿ ಅಂದರೆ ದೊಡ್ಡ ವಿಚಾರ ಅಲ್ಲ, ಏನಿಲ್ಲ. ಅದು ಹೌದು. 1 ಕೋಟಿ ದೊಡ್ಡ ವಿಚಾರ ಅಲ್ಲ. ಹೌದು. ಈ ಊರನ್ನ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಿದ್ರೆ ಈ ಊರಿಗೂ ಒಂದು ಗೌರವ ಬರುತ್ತೆ. ಹೌದು. ಒಂದು ಪ್ರವಾಸಿಗರು ಬರೋದಕ್ಕೂ ಹೆಮ್ಮೆ ಆಗುತ್ತೆ. ಹೌದು. ಒಂದು ಯೂನಿವರ್ಸಿಟಿಯವರು ಕೂಡ ಒಂದು ಅಧ್ಯಯನ ಮಾಡೋದಕ್ಕೆ ಅನುಕೂಲವಾಗಿದೆ ಅಂತ ಹೌದು ನನ್ನ ಸ್ವಾರ್ಥದ ಹೇಳಿಕೆ. ಇಲ್ಲ, ಇದನ್ನು ಖಂಡಿತ ಎಲ್ಲರೂ ಸೇರಿ ಮಾಡಲೇಬೇಕು. ಅಲ್ವಾ? ಖಂಡಿತ ಮಾಡಿ ಇದನ್ನೆಲ್ಲರಿಗೂ ಗೊತ್ತುಪಡಿಸಿ ಇನ್ನೂ ಅಭಿವೃದ್ಧಿಪಡಿಸಿ ಇಂಥ ಎಲ್ಲ ಪೀಠಗಳ ಬಗ್ಗೆ ಮಾಹಿತಿ ತಗೊಂಡು ಮುಂದೆ ನೋಡಿ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ. ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಡಿ. ಸುಮಾರು 1997-98 2 ವರ್ಷ ಅಲ್ರಿ ಮೇಡಮ್ ಅಮ್ಮಾರ? ಅವಾಗ ಕಾರ್ತಿಕೋತ್ಸವ ಅವನ್ನೆಲ್ಲ ಮಾಡಿದ್ವಲ್ಲ. 97-98ರಲ್ಲಿ ಈ ಮಠದ ಬಗ್ಗೆ ಸಾಮಾನ್ಯವಾಗಿ ಎಷ್ಟು ಏರಿಯಾ ಇರ್ತದೆ, ಎಷ್ಟು ಇರ್ತದೆ ಅಂತ ಯಾರಿಗೂ ಸಹಿತ ಗೊತ್ತಿರೋದಿಲ್ಲ. ಆಮೇಲೆ ಅದು ಮುರ್ಜಾವದ್ರಿ ಮಠ ಅಂತ ಅಷ್ಟೇ ಇತ್ತು ಹೊರತು ಅದು ವಾರಸ್ದಾರರು ಅಂತ ಇರಲಿಲ್ಲ. ಆವಾಗ ನಮ್ಮ ವಿಶ್ವಕರ್ಮ ಸಮಾಜದವರು ಅಲ್ಲದೆ ಅದು ನಮ್ಮ ಭೀಮಸೇನ್ ಬಡಿಗೇರವರು ಆಮೇಲೆ ನಾವು ಸೇರಿಕೊಂಡು ಈ ಮಠ ಒಂದು ವ್ಯಾಪ್ತಿ ಎಷ್ಟು ಗುರುತಿಸಿ ಇದು ಸ್ವಾಮೀಜಿಯವರ ಹೆಸರಲ್ಲೇ ಖಾತೆ ಮಾಡಿಸಿದ್ದು ಉಂಟು. ಅದನ್ನು ಹಿಂದಿಂದ ನಮ್ಮ ತಾತಾರು ಹೆಸರು ಮಾಡಬೇಡ್ರಂತೆ ಒಂದು ಹೆಂಗಂದ್ರೆ ನಮ್ಮ ಸ್ವಾಮಿಗಳು ಅಜ್ಜಾರು ನೀವು ನಿಮ್ಮ ಹೆಸರಲ್ಲೇ ನೀವು ಮಾಡಬೇಡ್ರಿ, ದೇವಸ್ಥಾನ ಅನ್ನಂಗ ಇದ್ದು ಬಿಡ್ಲಿ, ಅದು ನಿಮ್ಮ ಖಾತೆ ಮಾಡಬೇಡ್ರಿ ಅಂತ ಒಂದು ಇದು ಮಾಡ್ತಾರೆ. ಊರನ್ನ ಏನ್ ಮಾಡ್ಯಾರಂತೆ, ಬಂದು ಎಲ್ಲ ಸಾಲಿ ಇದ್ದವ್ರು, ಬೇವಿನ ಗಿಡ ಇದ್ದು, ಬೇವಿನ ಗಿಡ ಎಲ್ಲ ಬೇವಿನ ಗಿಡದ ನಳಲಿಗೆ ಬಂದ್ ಚಪ್ರ ಮನೆ ಕಟ್ಟಕ್ ಹಂಗ. ಆ ನಂತರ ಇವ್ರು ಏನ್ ಮಾಡಿದ್ರು, ಹಿಂಗ ಮಾಡ್ತಾರ ಊರನ್ನಂದು, ಮತ್ತ ಸ್ವಾಮಿಗಳ ಹೆಸರಲ್ಲೇ ಮಾಡ್ಬಿಡ ಇವರೆಲ್ಲ ಬೋರ್ ಹಾಕ್ಸಕ್ಕೆ ಮಾಡಿದ್ರಲ್ಲ,
ಆ ಮೂಮೆಂಟ್ ಮತ್ತೆ ಬೋರ್ ಹಾಕಕ್ಕೆ ಇವ್ರು ಜಾಗ ಬೇಕು ಮಟ್ಟ ಒಂದು ಮಾಡ್ತೀವಿ. ಬಂದ್ ಬೇಕಲ್ರಿ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ಸ್ವಾಮಿಗಳ ಹೆಸರೆಲ್ಲ ಮಾಡ್ಬಿಟ್ಟು ಬೋರ್ ಹಾಕ್ಸ್ಕೊಂಡ್ರು. ಅಂದ್ರ ಹಿಂದೇನ್ ಮಾಡೋದ್ ಬೇಡ ಅಂತ ಬಿಡಿಸಿದ್ದಲ್ರಿ, ಅದ್ ನಮ್ ತಾತಾರ ಒಂದ್ ಮಾತು ತಗೊಂಡಿದ್ರು, ನಿಮ್ಮ ಹೆಸರನ್ನ ನೀವು ಯಾವ್ದು ಮಾಡ್ಕೋಬೇಡ್ರಿ ಅನ್ನೋದಕ್ಕೆ ನಮ್ಮ ಅಜ್ಜನ ಅಜ್ಜರ ಕಡೆಯಿಂದ ಒಂದು ಅವ್ರಿಗೆ ಅದು ಇತ್ತದ ಆ ಥರ ಒಂದು ನಿರ್ಬಂಧ ಐತವ. ಪಾಲ್ಸಾಕಾಗಿ ಇವ್ರು ಸರಿ 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 ಸರಿ. ಮೊನ್ನೆ ಕ್ವಶನ್ ಹಾಕಿದ್ರೆ ಅಲ್ಲಿ ಕ್ವಶನ್ ಹಾಕೊಂಡಾಗ ಅದು ಬಂತ್ರಿ ಮಾತು. ಅಜ್ಜನ ಅಜ್ಜರು ನಮ್ಮ ಅಜ್ಜರಿಗೆ ಮಾತು ಕೊಟ್ಟಿದ್ರಂತೆ, ಹಂಗಾಗಿ ನಾವು ಮಾಡ್ಕೊಂಡಲ್ಲ. ಈಗಿನ ಹುಚ್ಚು ನಮ್ಮ ಈಗ ಶಿಲ್ಪಿಗಳ ಹೆಸರು ಆಗ್ತಾರಲ್ಲ ಅನ್ನೋದು ಕಾರಣೇನು ಆ ಥರ. ಹೌದು, ಕರೆಕ್ಟ್. ಆ ಸಂದರ್ಭದಲ್ಲಿ ಇದೆಲ್ಲ ಬೌಂಡ್ರಿ ಫಿಕ್ಸ್ ಮಾಡಿ ಮಠ ಸ್ವಾಮೀಜಿಯವರ ಹೆಸರಲ್ಲಿ ಮಾಡಿ, ಆಮೇಲೆ ಬೋರ್ ಹಾಕಿಸಿ ಎಲೆಕ್ಟ್ರಿಫಿಕೇಷನ್ ಇದೆಲ್ಲ ಮಾಡಿ ಒಂದು 2 ವರ್ಷ ಚೆನ್ನಾಗಿ ಆಯಿತು. ಮತ್ತು ಅಲ್ಲದೆ ನಾವು ಒಂದು ಉದಾತ್ತವಾಗಿರ್ತಕ್ಕಂಥ ವಿಚಾರ ಇಟ್ಕೊಂಡಿದ್ವಿ. ಇಲ್ಲಿ ಒಂದು ವೇದ ಪಾಠಶಾಲೆ ಮಾಡಿ, ಜ್ಯೋತಿಷ ವೇದ ಪಾಠಶಾಲೆ ಮಾಡಿ, ಒಂದು ಕಲ್ಯಾಣ ಮಂಟಪ ಇಂಥವೆಲ್ಲ ಮಾಡಿ ಈ ಮಠದ ಅಭಿವೃದ್ಧಿಯನ್ನು ಚೆನ್ನಾಗಿ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿದ್ವಿ. ಆದರೆ ಮಧ್ಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಬಂದು ಅದಕ್ಕೆಲ್ಲ ಒಂದು ಸ್ವಲ್ಪ ಅಡಚಣೆ ಉಂಟು ಮಾಡಿದ್ರಿಂದ ನಾವೇನು ಮಾಡಿದ್ವಿ, ಅಲ್ಲಿಗೆ ತಟಸ್ಥ ಮಾಡಿ ನಾವು ಭೀಮಸೇನವರು ಎಲ್ಲ ಸೇರಿಕೊಂಡು ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರ್ಕೊಂತ ಹೋದ್ವಿ. ಈಗ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದ್ಕೊಂಡು ಸುಮಾರು ಒಂದು 57 ಪುಸ್ತಕ ವಿಶ್ವಕರ್ಮ ಸಾಹಿತ್ಯ ಪ್ರಚಾರ ಸಮಿತಿಯಿಂದ ವಿಶ್ವಕರ್ಮ ಸಂಬಂಧಪಟ್ಟಂಥ ಎಲ್ಲ ಗ್ರಂಥಗಳನ್ನು ಪ್ರಕಟ ಮಾಡಿದ್ದು ಉಂಟು. ಹಾಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗಿದ್ರೆ ಇಷ್ಟೊತ್ತಲ್ಲಿ ಇದು ಎಲ್ಲ ಬೃಹದಾಕಾರವಾಗಿ ಬೆಳೆದು ನಮ್ಮ ವಿಶ್ವಕರ್ಮನಿಗೆ ಎಲ್ಲ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತಿತ್ತು ಅಂತ ನಮ್ಮ ಕಲ್ಪನೆ ಇದೆ. ನಮ್ಮ ಕಲ್ಪನೆ ಇತ್ತು. ಬೆಂಗಳೂರಿಂದ ಬಂದಾರು, ಅವ್ರ ಹೆಸರು ಸತೀಶ್ ಅಂತೇಳ್ರಿ. ಅವರು ಗುಡಿ ಬಗ್ಗೆ ಏನು ಮಾಹಿತಿ ಹೆಂಗ ಏನು ಅಂತ ಕೇಳ್ತಾ ಇದಾರೆ. ಇವಾಗ ಅದನ್ನು ಅವ್ರಿಗೆ ಹೇಳಿ ಅಷ್ಟೇ. ನೀವು ಈಗ ತಾತ 3 ಜಾವದೀಶ್ವರದ ಹೋಗಿ ಜಟಾಧಾರಿಯಾದಂಥ 6 ಅಡಿ ಎತ್ತರದ ಒಂದು ವಿಗ್ರಹ ದೇವ್ರನ್ನ ನೋಡ್ಕೊಂಡ್ ಬಂದ್ವಿ. ನನಗೆ ಭಾಳ ಖುಷಿ ಆಯಿತು. 600 ವರ್ಷ ಅನಿಸಿಕೆ ಏನಾದ್ರ ಬಗ್ಗೆ? 600 ವರ್ಷ ಇರ್ಬೋದು ನೋಡ್ರಿ ಅವರು. ಇಲ್ಲೆಲ್ಲ ಮಹತ್ವವನ್ನು ತೋರಿಸ್ಯಾರೆ ಅವರು. 9 ತಾಸು ಸೂರ್ಯನನ್ನು ತಪಸ್ಸು ಮಾಡಿ ಮುಳುಗುವಂಥ ಸೂರ್ಯನ ಹಂಗೆ ಎಳಿತಿದ್ರು ಅಂತ ಕತೆ 9 ಕಾಯಿಸಿ. ಆನಂತರ ಏಕಾಂತ ರಾಮಾಯಣ ಹಚ್ಚಾರ ಅಂತ ಸಿದ್ಧಿ ಪುರುಷರು. ಸರಿ, ಈಗ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನಿರಂಜನ ಸ್ವಾಮಿ, ಸೋಮಶೇಖರ ಸ್ವಾಮಿ, 3 ಜಾವದೇಶ್ವರ ಮಠ. ಅವ್ರ ಅಪ್ಪಾಜಿ ಹೆಸರು ಸೋಮಶೇಖರ ಸ್ವಾಮಿ. ನಿಮ್ಮ ತಂದೆ ಹೆಸರು ಸೋಮಶೇಖರ ಸ್ವಾಮೀಜಿನಾ? ಓಕೆ. ನಮ್ಮ ತಪನ ಐತಿ ರೀ ಮಠ. ನಿಮ್ಮ ವಯಸ್ಸೆಷ್ಟು? ವಯಸ್ಸೆಷ್ಟು ಅಂತ ಕೇಳ್ತಾರೆ. ನಾಳೆ 25ನೇ ತಾರೀಕು 25/5/33ನೇ ಇಸ್ವಿ ನೋಡ್ರಿ ನಾನು. 33ರಲ್ಲಿ? 25 33 ಅಂದರೆ 90? ಜಾಸ್ತಿ ಆಗತ್ತೆ. ಈ ತಿಂಗಳು ಇದು 5ನೇ ತಿಂಗಳು ಬಂದ್ರೆ 5ನೇ ತಿಂಗಳು 25ನೇ ತಾರೀಕು ಬಂದ್ರೆ 95 ಮುಗಿತಾವ್ರಿ. ಇಷ್ಟು ಹಿರಿಯ ವಯಸ್ಸಿನಲ್ಲೇ ನೀವು ಕುಟುಂಬದವರು ಈ ದೇವಸ್ಥಾನವನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ತುಂಬಾ ಜನ ಅಮ್ಮ ಹೇಳಿದ್ರು ಬೆಳಗಿನ ತುಂಬಾ ಜನ ಬರ್ತಾರೆ, ದೇವಸ್ಥಾನ ನೋಡ್ಕೊ ಹೋಗ್ತಾರೆ. ಮೇಷ್ಟ್ರೆ ಬುಕ್ ಮಾಡ್ಯಾರ ನೋಡ್ರಿ. ಶಿಲ್ಪಿಗಳು ಇಲ್ಲೇ ಇದ್ದಾರೆ, ನಾನು ಮರೆಸ್ಬೇಡಿ. ಕೊಟ್ರಿ ಇವಾಗ ನಾನು ಈಗ ನೀವೇನು ಹೇಳಕ್ ಬಯಸ್ತೀರಿ? ಈಗ ಸಾರ್ವಜನಿಕರಿಗೆ 3 ಜಾವದೀಶ್ವರ ಬಗ್ಗೆ ಚಾಣಕ್ಯರಿದ್ದಂಗೆ ರೀ ಅವರು. ಚಾಣಕ್ಯ ರಾಜರ ಕಾಲಕ್ಕೆ ಚಾಣಕ್ಯ ಹೆಂಗೆ ಅನುಭವಿಸಿನ ಹಂಗೆ ನಮ್ಮ ಮಾಸ್ತರ್ ಇಲ್ಲೇ ಇದ್ದಾರೆ. ಅವ್ರನ್ನ ಹೊಗಳ್ಬೇಕನ್ನಂಗದ ಸದಾ ಯಾವಾಗಲೂ ಚಿಂತನೆ ಮಾಡ್ತಿರ್ತಾರೆ. ಈಗ ತಾತ ಸಣ್ಣ ಸಮಾಜ ಉದ್ಧಾರ ಮಾಡ್ರಿ ನಿಮ್ಮಿಂದ. ಸರಿ, ಈಗ ತಾತ ಎಲ್ಲ ಕರ್ನಾಟಕದ ಜನ ನೀವು ಬರಬೇಕು ದೇವಸ್ಥಾನಕ್ಕೆ, ನೋಡಬೇಕು ಅಂತ ಹೇಳಿ ಅವರು ಕರ್ನಾಟಕದ ಜನ ಎಲ್ಲ ಇಡೀ ದೇಶದ ಜನ ಬರಬೇಕು, ದೇವಸ್ಥಾನ ನೋಡಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ನೀವು ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ.
ನೀವು ಆ ಥರ ಇಡೀ ಕರ್ನಾಟಕ ಜನ ನಮ್ಮಲ್ಲಿ ಬರಲಿ, ದೇವಸ್ಥಾನ ನೋಡಲಿ, ಚರಿತ್ರೆ ಕೇಳ್ಕೊಂಡು ಇದನ್ನ ಏನಾಗೈತಿ ಏನಿಲ್ಲ ಅನ್ನೋದಕ್ಕೆ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದಕ್ಕೆ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಪದೇ ಪದೇ ಜ್ವರ ಬಂದು ಜ್ಞಾಪಕ ಶಕ್ತಿ ಕಡಿಮೆ ಮಾಡಿಬಿಡುತ್ತೆ. ಅದರ ತಾಳ್ರಿ ಬುಕ್ ಈ ಮಠದ ಇತಿಹಾಸ ತಿಳಿಯೋದಕ್ಕೆ ಇಡೀ ಭಕ್ತಾದಿಗಳು ಸಾರ್ವಜನಿಕರು ಎಲ್ಲ ಬನ್ನಿ ಪ್ರವಾಸ. ಹೌದಾ? ಆಯ್ತು, ಹೇಳಿದ್ವಿ, ನಾವೇ ಹೇಳಿದೀವಿ. ಡಂಗು ಜ್ವರ ಬಂದಿದ್ರು. ಆಯ್ತು, ಒಳ್ಳೇದು. ಜ್ವರ ಬಂದು ಒಂದು ತಿಂಗಳು ನಾವೇ ಒಳ್ಳೇದು. ಈಗ ನಾನೇ ಹೇಳ್ಬಿಡ್ತೀನಿ ನೋಡಿ, 90 ವಯಸ್ಸು ಪ್ರಾಯದ ಅಂತ ಹಿರಿಯರು ಇವತ್ತಿಗೂ 3 ಜಾವದೀಶ್ವರರು ದೇವರಾಜ ಮುನಿಪನಂಥ ಮಹಾ ತಪಸ್ವಿಗಳನ್ನು ಪೂಜೆ ಮಾಡ್ತಾ ದಂಪತಿ ಕುಟುಂಬದವರು ಇವತ್ತು ಕಾಯಕದಲ್ಲಿ ತೊಡ್ಕೊಂಡಿದ್ದಾರೆ. ಆ ವಯಸ್ಸಿಗಾದರೂ ನೀವೆಲ್ಲ ಬಂದು ಯಾವ್ಯಾವ ಯೂನಿವರ್ಸಿಟಿ ಇದ್ರೆ ನೀವು ಏನು ದುಡ್ಡು ಸಂಪಾದನೆ ಮುಖ್ಯ ಅಲ್ಲ. 3 ಜಾವದೀಶ್ವರರ ಮುಂದೆ ಆ ದೇವರಾಜ ಮುನಿಪನ ನಾವೆಲ್ಲ ಝೀರೋ ಅಂಥ ಮಹಾತ್ಮರನ್ನು, ಹಿರಿಯರು, ದುಡ್ಡಿರೋರು, ದುಡ್ಡಿಲ್ದವರು ಎಲ್ಲರೂ ಬಂದು ನೀವು ಸಂಶೋಧನೆ ಏನೇನೋ ಸಂಶೋಧನೆ ಮಾಡ್ತೀರಿ. ಇವರ ಶಕ್ತಿಯನ್ನು ನೋಡಬೇಕು, ಒಂದ್ಸಲ ಬಂದು ಅವರ ಶಕ್ತಿಯನ್ನು ಸಂಶೋಧನೆ ಮಾಡಲಿ. ನೀವು ಎಲ್ಲೇ ಇದ್ದರೂ ಕೂಡ ಬಂದು ಈ 3 ಜಾವದೀಶ್ವರ ಬಗ್ಗೆ ಕೈ ಮುಗಿದು ಅಂಥ ತಪಸ್ವಿಗಳಿಗೆ ಕೈ ಮುಗಿದು ತಪೋಶಕ್ತಿಗೆ ಕೈ ಮುಗಿಲೇಬೇಕು. ಇಲ್ಲೇ ಇರಲಿ ಕರ್ನಾಟಕದಲ್ಲಿ ಬಂದು ನೀವು ಈ ಹಿರಿಯ ದಂಪತಿಗಳು ಇವತ್ತು ಅವ್ರ ವಂಶನೇ ಒಂದು ದೊಡ್ಡ ಇದಿದೆ. ಹೇಳಿದ್ರು ನಮ್ಮ ಗುರು ಹೇಳಿದ್ದಾರೆ ಯಾರ್ಯಾರು ವಂಶ ಯಾರ್ಯಾರು ಅಂತ. 90 ವಯಸ್ಸಿನಲ್ಲಿ ದಂಪತಿ ಏನೋ ಒಂದು ಉಳಿಸ್ಬೇಕಲ್ಲ ಅಂತ ಮಾಡ್ಕೊಂಡ್ಬಂದಿದ್ದಾರೆ. ಅವರ ಒಂದು ಹಿರಿತನಕ್ಕೆ ಆ ನಮ್ಮ ಕನ್ನಡ ನಾಡಿನ ತಪೋ ಚಕ್ರವರ್ತಿ ಎಲ್ಲರೂ ಬರಲಿ ಅಂತ ನಾನೇ ಕೇಳ್ಕೊತಾ ಇದ್ದೀನಿ. ಒಂದು ಕೈ ಮುಗಿದು ಬಿಡಿ, ಆಗತ್ತಾ? ಕೈ ಮುಗಿದು ಕೈ ಬಿಟ್ಟಿರುತ್ತೆ. ಇಲ್ಲ ಹಿಂಗೆ ಮಾಡ್ರಿ, ಹಂಗೆ ಮಾಡಬೇಕು. ಅಲ್ಲ ಸರ್, ಹಿಂಗೆ ಇಲ್ಲಿಂದಾನೇ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲರೂ ಮಹಿಮೆಯನ್ನು ತಿಳಿಯಿರಿ, ನಾವು ಕೂಡ ಕೇಳ್ಕೊತೀವಿ. ಒಳ್ಳೇದಾಗಲಿ, ಸಂತೋಷ.